ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದುಬಿಟ್ಟು ವೀಳ್ಯದೆಲೆ ಟೀ. ಈ ವೀಳ್ಯದೆಲೆಯಿಂದ ಒಂದು ಟೀ ಮಾಡೋದನ್ನು ನಾನು ತೋರಿಸಿಕೊಡ್ತೇನೆ. ಈ ವೀಳ್ಯದ ಎಲೆ ಟೀಯನ್ನು ಸೇವನೆ ಮಾಡುವುದರಿಂದ ಈ ಕಫ, ಶೀತ ಮತ್ತು ಈ ನಿದ್ರಾಹೀನತೆ ನಿವಾರಣೆ ಆಗ್ತದೆ. ಬನ್ನಿ ಈಗ ನಾವು ವೀಳ್ಯದೆಲೆಯನ್ನು ಸಂಗ್ರಹಿಸಿಕೊಳ್ಳುವ. ಇದಕ್ಕೆ ನಾವು ತುಂಬ ಬೆಳೆದ ವೀಳ್ಯದೆಲೆ ಬೇಡ, ಒಂದು ಹದ ಬೆಳೆದಂಥ ಎಲೆಯ ವೀಳ್ಯದೆಲೆಯನ್ನು ತೆಗೆದುಕೊಳ್ಬೇಕು. ನಾನಿಲ್ಲಿ ಒಂದು 4 ವೀಳ್ಯದೆಲೆ ತಗೊಳ್ತೇನೆ. ನೋಡಿ, ಇಲ್ಲಿ ನಾನು 4 ವೀಳ್ಯದೆಲೆಯನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ನಾವು ಇದನ್ನು ಕಟ್ ಮಾಡಿ ಟೀಗೆ ಹಾಕುವಂಥದ್ದು. ನೋಡಿ, ವೀಳ್ಯದೆಲೆ ಟೀ ತಯಾರಿಸಲಿಕ್ಕೆ ನಾನೀಗ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟಿದ್ದೇನೆ. ಇದಕ್ಕೆ ನಾನೀಗ 2 ಲೋಟ ಆಗುವಷ್ಟು ನೀರನ್ನು ಹಾಕಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾನು ವೀಳ್ಯದೆಲೆಯನ್ನು ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ಈ 4 ವೀಳ್ಯದೆಲೆಯನ್ನು ನಾನೀಗ ಕಟ್ ಮಾಡಿ ಈ ನೀರಿಗೆ ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ನಾನು ಇಲ್ಲಿ 1 ಚಮಚ ಸೋಂಪು ತಗೊಂಡಿದ್ದೇನೆ. ಈ ಸೋಂಪನ್ನು ಕೂಡ ನಾನೀಗ ಈ ನೀರಿಗೆ ಹಾಕಿಕೊಳ್ತಿದ್ದೇನೆ. 1 ಚಮಚ ನಾನು ಪೆಪ್ಪರ್, ಕಾಳು ಮೆಣಸನ್ನು ಹುಡಿ ತಗೊಂಡಿದ್ದೇನೆ. ಅದನ್ನು ಕೂಡ ಈ ನೀರಿಗೆ ಹಾಕಿಕೊಳ್ತಿದ್ದೇನೆ. ಈಗ ಅದು ನನಗೆ ಚೆನ್ನಾಗಿ ಕುದಿಬೇಕು. ನೋಡಿ, ವೀಳ್ಯದೆಲೆ ಟೀ ಕುದೀತಾ ಉಂಟು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನು ಕೂಡ ಇದು ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯಲಿ. ನೋಡಿ, ವೀಳ್ಯದೆಲೆ ಟೀ ಚೆನ್ನಾಗಿ ಕುದೀತಾ ಉಂಟು. ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಳ್ತಿದ್ದೇನೆ. ಚೆನ್ನಾಗಿ ಕರಗಲಿ. ಆನಂತರ ನಾವು ಈ ಟೀಯನ್ನು ಒಲೆಯಿಂದ ಕೆಳಗೆ ಇಳಿಸಿಕೊಂಡ್ರಾಯಿತು. ನೋಡಿ, ನಮ್ಮ ವೀಳ್ಯದೆಲೆ ಟೀ ತಯಾರಾಗಿದೆ. ನೋಡಿ, 5 ನಿಮಿಷಗಳ ಕಾಲ ಕುದಿದು ನೋಡಿ ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂತ. ಇವಾಗ ನಾನು ಒಲೆಯಿಂದ ಇದನ್ನು ಕೆಳಗೆ ಇಳಿಸಿಕೊಳ್ತೇನೆ. ನೋಡಿ, ಇವಾಗ ನಾನು ಈ ವೀಳ್ಯದೆಲೆ ಟೀಯನ್ನು ಸೋಸಿಕೊಳ್ತಿದ್ದೇನೆ. ನೋಡಿ, ನಮ್ಮ ವೀಳ್ಯದೆಲೆ ಟೀ ತಯಾರಾಗಿದೆ. ಈ ವೀಳ್ಯದೆಲೆಯ ಟೀಗೆ ನಾವು 3 ಬಗೆಯ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸಿದ್ದೇವೆ. ಒಂದು ವೀಳ್ಯದೆಲೆ, ಕಾಳು ಮೆಣಸು, ಅದೇ ರೀತಿ ಸೋಂಪು. ಈ ಸೋಂಪು ಈ ಅನಿದ್ರೆಯನ್ನು ದೂರ ಮಾಡ್ತದೆ, ಅಂದರೆ ನಿದ್ರೆ ಇಲ್ಲದಿರುವುದನ್ನು ದೂರ ಮಾಡ್ತದೆ, ನಿದ್ರಾಹೀನತೆಯನ್ನು ನಿವಾರಿಸ್ತದೆ. ಅದೇ ರೀತಿ ವೀಳ್ಯದೆಲೆ ಈ ಕಫವನ್ನು ನಿವಾರಿಸ್ತದೆ, ಕಾಳು ಮೆಣಸು ಶೀತವನ್ನು ನಿವಾರಿಸ್ತದೆ. ಈ 3ನ್ನು ಸೇರಿಸಿ ನಾವು ಮಾಡಿರುವಂಥ ಒಂದು ಟೀ. ನೋಡಿ, ಇದಕ್ಕೆ ನಾವು ರುಚಿಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ನಮಗೆ ಈ ಶೀತ, ಕಫ ಎಲ್ಲ ಈ ಮಳೆಗಾಲದಲ್ಲೆಲ್ಲ ಕಾಡುವಂಥದ್ದು ಸಾಮಾನ್ಯ. ಅಂಥ ಸಂದರ್ಭದಲ್ಲಿ ದಿನಕ್ಕೆ 1 ಬಾರಿ ಆದರೂ ಈ ಕಷಾಯವನ್ನು ಒಂದು ಅರ್ಧ ಗ್ಲಾಸ್ ಆದರೂ ಕುಡಿತಾ ಇದ್ದರೆ ನಮ್ಮ ಈ ಶೀತ, ಕಫ ಎಲ್ಲ ನಿವಾರಣೆ ಆಗ್ತದೆ. ಅದೇ ರೀತಿ ನಿದ್ರಾಹೀನತೆ ಸಮಸ್ಯೆ ಇರುವವರು ಕೂಡ ಈ ಕಷಾಯವನ್ನು ಈ ರೀತಿ ಸೋಂಪನ್ನು ಸೇರಿಸಿ ಕಷಾಯ ಮಾಡಿದರೆ ಆ ನಿದ್ರಾಹೀನತೆ ಕೂಡ ದೂರ ಆಗ್ತದೆ. ನೋಡಿ, ಇವಾಗ ನಾನು ಸ್ವಲ್ಪ ಕಷಾಯವನ್ನು ಕುಡಿದು ಟೇಸ್ಟ್ ನೋಡ್ತೇನೆ. ಒಳ್ಳೆ ಗರಂ ಆಗಿ ಉಂಟು. ನೋಡಿ, ಈ ಗಂಟಲ್ಲಿ ಹೋಗುವಾಗ ಖಾರ ಖಾರ ಅಂತ ಆಗ್ತದೆ. ಇದರಿಂದ ನಮ್ಮ ಈ ಕಫ ಎಲ್ಲ ನಿವಾರಣೆ ಆಗ್ತದೆ, ಶೀತ ಕೂಡ ಕಡಿಮೆ ಆಗ್ತದೆ. ಈ ಕಫ, ಶೀತ ಮತ್ತು ನಿದ್ರಾಹೀನತೆಯನ್ನು ನಿವಾರಿಸಲಿಕ್ಕೆ ಒಂದು ಬೆಸ್ಟ್ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.